ಹಲೋ ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತು ನಾನು ಮಾಡ್ತಾ ಇರೋದು ಶೇಂಗಾ ಹೋಳಿಗೆ ಮಾಡ್ಕೊತಾ ಇದ್ದೀನಿ. ಯಾವ ಥರ ಮಾಡ್ಕೊತೀನಿ ನೋಡ್ಕೊಳ್ಳೋಣ ಬನ್ನಿ. ಇಲ್ಲಿ ಮೊದಲಿಗೆ ಒಂದು ಬಾಣಲೆ ಇಟ್ಟು ಅದಕ್ಕೆ ಶೇಂಗಾ ಹಾಕ್ತಾಯಿದ್ದೀನಿ. ಶೇಂಗಾ ಹುರ್ಕೋಬೇಕು ಚೆನ್ನಾಗಿ ಕೆಂಪಗಾಗೋವರೆಗೂ. ಎಷ್ಟು ಚೆನ್ನಾಗಿ ಶೇಂಗಾ ಹುರಿತೀವೋ ಅಷ್ಟು ಚೆನ್ನಾಗಿ ಶೇಂಗಾ ಹೋಳಿಗೆ ಬರುತ್ತೆ. ನಿಮಗೆ ಬೇಕು ಅಂದರೆ ಡ್ರೈ ಫ್ರೂಟ್ಸ್ ಕೂಡ ಹಾಕ್ಕೋಬೋದು, ಬಾದಾಮಿ, ಪಿಸ್ತಾ, ಗೋಡಂಬಿ ಕೂಡ. ನಾನು ಆ ಥರ ಅವು ಯಾವೂ ಹಾಕ್ತಾಯಿಲ್ಲ. ನಾನು ಶೇಂಗಾ ಹಾಕಿಬಿಟ್ಟು ಮಾಡ್ತಾಯಿದ್ದೀನಿ ಅಷ್ಟೇ. ಶೇಂಗಾ ಹೋಳಿಗೆ ಸಿಂಪಲ್ಲಾಗಿ ಮಾಡ್ಕೊತಾ ಇದ್ದೀವಿ. ನೋಡಿ, ಈ ಥರ ಹುರ್ಕೋಬೇಕು. ನಾವು ಶೇಂಗಾ ಯಾವ ಥರ ಹುರಿತೀವೋ ಆ ಥರ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿ ಬಂದಿರುತ್ತೆ. ಇವಾಗ ಇದು ಹುರಿದ್ಬಿಟ್ಟು ತಣ್ಣಗಾಗಕ್ಕೆ ಬಿಟ್ಟಿದ್ದೀನಿ. ಅದಾದ ನಂತರ ಇಲ್ಲಿ ನಾನು ಶೇಂಗಾ ಹೋಳಿಗೆ ಮಾಡೋಕ್ಕೆ ಹಿಟ್ಟು ಕೂಡ ಕಲಸಿಟ್ಟಿದ್ದೀನಿ. ಹಿಟ್ಟು ಯಾವ ಥರ ಕಲಿಸ್ಬೇಕು ಅಂದರೆ ಚಪಾತಿ ಹಿಟ್ಟು ಅದಕ್ಕೆ ಕಲಿಸ್ಕೋಬೇಕು. ಅದನ್ನು ಕಲಸಿಟ್ಟಿದ್ದಾಯಿತು. ಇವಾಗ ಶೇಂಗಾ ತಣ್ಣಗಾಗಿದ್ದಾಯಿತು. ಹಾಗಾಗಿ ಒಂದು ಬಟ್ಟೆಯಲ್ಲಿ ಹಾಕಿ ಈ ಥರ ಕುಕ್ತಾ ಇದ್ದೀನಿ. ನೋಡಿ, ಈ ಥರ ಕುಕ್ಕೋದ್ರಿಂದ ಬೇಗನೆ ಸಿಪ್ಪೆ ಬಿಸ್ಕೊಂಡ್ಬಿಡುತ್ತೆ. ಆಮೇಲೆ ಬಿಸಿ ಇರುತ್ತೆ, ಕೈಯಲ್ಲಿ ತಿಕ್ಕೋಕ್ಕಾಗಲ್ಲಲ್ವ, ಹಾಗಾಗಿ ತುಂಬಾ ಈಸಿ ಆಗಿಬಿಡುತ್ತೆ. ನೋಡಿ, ಫೈನಲಾಗಿ ಶೇಂಗಾ ಸಿಪ್ಪೆ ಬಿಸ್ಕೊಂಡಿದ್ದಾಯಿತು. ಇಲ್ಲಿ ನಾನು ಅರ್ಧ ಕೆ ಜಿ ಶೇಂಗಾ ಹಾಕ್ಕೊಂಡಿದ್ನಲ್ವ, ಅದೇ ಅಳತೆಗೆ ಬೆಲ್ಲನೂ ಅರ್ಧ ಕೆ ಜಿ ಹಾಕ್ಕೊತಾ ಇದ್ದೀನಿ. ನೀವು ಬೇಕಾದರೆ ಜಾಸ್ತಿ ಹಾಕ್ಬೋದು. ನಿಮ್ಮ ಮನೆಯಲ್ಲಿ ಬೆಲ್ಲ ತಿಂತಾರೆ ಅಂತಂದರೆ ಜಾಸ್ತಿ ಹಾಕ್ಕೋಬೋದು ಇದಕ್ಕೆ. ಆಮೇಲೆ ಎಳ್ಳು ಕೂಡ ಹಾಕ್ಕೋಬೋದು ಹುರಿದ್ಬಿಟ್ಟು. ಆಮೇಲೆ ಏಲಕ್ಕಿ ಪುಡಿ, ಆಮೇಲೆ ಅದ್ರ ಜೊತೆಗೆ ಒಂದೆರಡು ಲವಂಗ ಸೇರಿಸಿ ಕುಟ್ಟಿ ಕೂಡ ಹಾಕ್ಕೋಬೋದು. ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ. ಈಗ ಶೇಂಗಾನು ಬೆಲ್ಲನೂ ರುಬ್ಬಿದ್ನಲ್ವ, ಅದಕ್ಕೆ ಸ್ವಲ್ಪ ನೀರು ಚಿಂಬಿಡಿಸ್ಬಿಟ್ಟು ಈ ಥರ ನಾದ್ಕೋಬೇಕು. ಚೆನ್ನಾಗಿ ನಾದಬೇಕು. ಆಮೇಲೆ ನೀರು ಚೆನ್ನಾಗಿ ಹಾಕಿಬಿಟ್ಟು ಕಲಸೋದಲ್ಲ, ಸ್ವಲ್ಪನೇ ನೀರು ಹಾಕಿ ಕಲಸೋಬೇಕು. ಒಂದು ಹದಕ್ಕೆ ಬರೋವರೆಗೂ. ಜಾಸ್ತಿ ನೀರಾಗಿ ಕಲಸಿದ್ರೆ ತುಂಬಾ ತೆಳುವಾಗಿ ಬರುತ್ತೆ, ಶೇಂಗಾ ಹೋಳಿಗೆ ಮಾಡೋಕ್ಕಾಗಲ್ಲ. ಹಾಗಾಗಿ ಸ್ವಲ್ಪನೇ ನೀರು ಹಾಕಿಬಿಟ್ಟು ಕಲಸ್ಕೋಬೇಕು. ನೋಡಿ, ನಾನು ಇಲ್ಲಿ ಒಂದು ಅರ್ಧ ಲೋಟದಷ್ಟು ನೀರು ಕೂಡ ಹಾಕಿಲ್ಲ ಇದಕ್ಕೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ತುಂಬಾ ಚೆನ್ನಾಗಿ ಬಂದಿದೆ ಉಂಡೆ ಕೂಡ. ಈ ಉಂಡೆ ಯಾವ ಅಳತೆ ತೊಗೊತಾ ಇದ್ದೀವಿ ಅದೇ ಅಳತೆಗೆ ಹಿಟ್ಟು ತೊಗೋಬೇಕು. ನೋಡಿ, ಇಲ್ಲಿ ನಾನು ತೊಗೊತಾ ಇದ್ದೀನಿ. ಅದೇ ಅಳತೆಗೆ ತೊಗೊಂಡು ತುಂಬಿ ರೆಡಿ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ, ಈಗ ಸೇಮ್ ಬೇಳೆ ಹೋಳಿಗೆ, ಆಮೇಲೆ ರವೆ ಹೋಳಿಗೆ, ಗೆಣಸಿನ ಹೋಳಿಗೆ ಈ ಥರ ಎಲ್ಲ ಮಾಡ್ತೀವಲ್ಲ, ಅದೇ ಥರನೇ ಇದನ್ನು ಮಾಡೋದು ಕೂಡ, ತುಂಬೋದು ಅದೇ ಥರ. ಆದರೆ ಮಾಡೋ ಮೆಥಡು ಬೇರೆ ಚೇಂಜ್ ಇರುತ್ತೆ. ನೋಡಿ, ತೀರಾ ದೊಡ್ಡದಾಗೂ ಅಲ್ಲ, ತೀರಾ ಚಿಕ್ಕದಾಗೂ ಅಲ್ಲ, ಈ ಥರ ಮಾಡ್ಕೋಬೇಕು. ತುಂಬಾ ಚೆನ್ನಾಗಿರುತ್ತೆ. ನೋಡಿ, ಮೀಡಿಯಮ್ ಸೈಜ್ ಮಾಡ್ಕೋಬೇಕು. ಫೈನಲಾಗಿ ಶೇಂಗಾ ಹೋಳಿಗೆ ಮಾಡಿ ಒಂದು ಕಡೆ ಇಟ್ಕೊಂಡಿದ್ದೆ. ಇವಾಗ ಮಾಡೋದು ಇಂಪಾರ್ಟೆಂಟ್ ಎಷ್ಟು, ಆಮೇಲೆ ಬೇಯಿಸೋದು ಕೂಡ ಅಷ್ಟೇ ಇಂಪಾರ್ಟೆಂಟು. ಫುಲ್ ಕೆಂಪಗಾಗೋವರೆಗೂ ಬೇಯಿಸ್ಕೊಬಾರ್ದು, ಫುಲ್ ವೈಟಾಗಿ ಇರಬಾರ್ದು. ಒಂದು ಮೀಡಿಯಮ್ ಸೈಜಲ್ಲಿ ಬೇಯಿಸ್ಕೋಬೇಕು ಶೇಂಗಾ ಹೋಳಿಗೆ. ಆಮೇಲೆ ಬೇಗನೆ ಸೀದ್ಬಿಡುತ್ತೆ ಇದು, ಬೇಗ ಬೇಗ ತಿರುವಿ ಹಾಕ್ಕೋಬೇಕು ಶೇಂಗಾ ಆಗಿರೋದ್ರಿಂದ. ಆಮೇಲೆ ಎಣ್ಣೆ ಹಚ್ಚಂಗಿಲ್ಲ ಯಾವುದೇ ಕಾರಣಕ್ಕೂ. ಎಣ್ಣೆ ಹಚ್ಚಿದರೆ ವಾಸನೆ ಬಂದುಬಿಡುತ್ತೆ. ಎಣ್ಣೆ ವಾಸನೆ, ಒಂಥರ ವಾಸನೆ ಬಂದುಬಿಡುತ್ತೆ. ಹಾಗಾಗಿ ಇದಕ್ಕೆ ಎಣ್ಣೆ ಮಾತ್ರ ಬಳಸೋದೇ ಇಲ್ಲ. ಏನಿದ್ರು ಹಿಟ್ಟಲ್ಲೇ ಹಚ್ಚಿ ಹಿಟ್ಟಲ್ಲೇ ಬೇಯಿಸ್ಕೋಬೇಕು. ನೋಡಿ, ಆಮೇಲೆ ಶೇಂಗಾ ಹೋಳಿಗೆ ಆಗಿರೋದ್ರಿಂದ ಅದೇ ಎಣ್ಣೆ ಬಿಟ್ಕೊಳುತ್ತೆ. ನೋಡಿ, ಫೈನಲಾಗಿ ಶೇಂಗಾ ಹೋಳಿಗೆ ರೆಡಿ ಆಯಿತು. ತುಂಬಾ ಚೆನ್ನಾಗಾಗಿದೆ. ನಿಮಗೂ ಇಷ್ಟ ಆಗುತ್ತೆ ಅಂದ್ಕೊತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹ್ಯಾಪಿ ಸಂಕ್ರಾಂತಿ ಕೂಡ ನಿಮಗೂ. ನೋಡಿ ಯಾವ ಥರ ಬಂದಿದೆ ಅಂತ. ತುಂಬಾ ಚೆನ್ನಾಗಿರುತ್ತೆ. ಒಂದು ಸತಿ ಟ್ರೈ ಮಾಡಿ ನೋಡಿ. ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ. ಬಾಯ್.